ಹರೇ ಕೃಷ್ಣ, ಎಲ್ಲರಿಗೂ ಸ್ವಾಗತ. ಒಂದು ನಿಮಿಷ. ಹರೇ ಕೃಷ್ಣ, ಎಲ್ಲರಿಗೂ ಸ್ವಾಗತ. ಚೈತನ್ಯ ಚರಿತಾಮೃತ ಮಧ್ಯ ಲೀಲಾ. ಮಧ್ಯ ಲೀಲಾ 9ನೇ ಅಧ್ಯಾಯ, ಶ್ಲೋಕ 264. ಎಸ್, 264. ಆಜ್ಞಾಯ ಏವಂ ಗುಣಾನ್ ದೋಷನ್ ಮಾಯಾ ಅಧಿಷ್ಠಾನ್ ಅಪಿ ಸ್ವಕಾನ್ ಧರ್ಮಾನ್ ಸಂತ್ಯಜ್ಯ ಯಃ ಸರ್ವಾನ್ ಮಾಂ ಭಜೆ ಸ ಸತ್ತಮ. ಅನುವಾದ: ಧರ್ಮಗ್ರಂಥಗಳಲ್ಲಿ ವೃತ್ತಿ ಕರ್ತವ್ಯಗಳನ್ನು ವಿವರಿಸಿದ್ದಾರೆ, ಅವುಗಳನ್ನು ವಿಶ್ಲೇಷಿಸಿದರೆ ಅವುಗಳ ಗುಣ ಮತ್ತು ದೋಷಗಳನ್ನು ಪೂರ್ಣವಾಗಿ ತಿಳಿದುಕೊಂಡು ಪರಮ ದೇವೋತ್ತಮ ಪುರುಷನಿಗೆ ಸೇವೆ ಸಲ್ಲಿಸಲು ಅವುಗಳನ್ನು ಪೂರ್ಣ ಬಿಟ್ಟು ಬಿಡುವುದು. ಯಾರು ಹೀಗೆ ಮಾಡುತ್ತಾರೋ ಅಂತವನು ಅತಿ ಶ್ರೇಷ್ಠನು. ಎಸ್, ಇದರ ಅರ್ಥ ಎಂತ? ಎಸ್, ಯಾರು ಹೇಳ್ಬೋದು? ಇದರ ಅರ್ಥ ಎಂತ? ಎಸ್, ಹರೇ ಕೃಷ್ಣ, ಈ ಅನುವಾದದ ಅರ್ಥ ಎಂತ? ಪ್ರಭುಜಿ ಹರೇ ಕೃಷ್ಣ. ಪ್ರಭುಜಿ, ಇದರಲ್ಲಿ ಅಂದ್ರೆ ವರ್ಣಾಶ್ರಮ ಧರ್ಮದಲ್ಲಿ ಮಾಡ್ತಕ್ಕಂತಹ ಕರ್ತವ್ಯಗಳನ್ನ ಸರಿಯಾಗಿ ಅದರ ತಿಳ್ಕೊಂಡ್ರೆ, ಅದನ್ನ ಪೂರ್ತಿಯಾಗಿ ಅದರಲ್ಲಿ ಗುಣ ಏನಿದೆ, ದೋಷ ತಿಳ್ಕೊಂಡ್ರೆ ಅದನ್ನ ಮನುಷ್ಯ ಬಿಟ್ಟು ಬಿಡ್ಬೋದು ಮತ್ತು ಭಗವಂತನ ಸೇವೆ ಮಾಡ್ಲಿಕ್ಕೆ ಅವರು ಸೇರ್ಕೋಬಹುದು ಅಂತ. ಅದಕ್ಕೆ ಅದೇನೇ ತನ್ನ ಶ್ರೇಷ್ಠ ಕೆಲಸ ಅಂತ ಒಪ್ಕೋಬಹುದು. ಹಾಗೆ ಭಗವಂತನ ಸೇವೆ ಮಾಡಿದವರು ಶ್ರೇಷ್ಠರು ಅಂತ ಈ ವರ್ಣಾಶ್ರಮ ಧರ್ಮಕ್ಕಿಂತ. ಎಸ್, ಹರೇ ಕೃಷ್ಣ. ಬೇರೆಯವರು ಎಸ್, ಹರೇ ಕೃಷ್ಣ, ಯಾರು ಹೇಳ್ತೀವಿ? ಹರೇ ಕೃಷ್ಣ. ಧರ್ಮಶಾಸ್ತ್ರಗಳಲ್ಲಿ ಏನ್ ಮಾಡಿದೆಯೋ ಅದನ್ನ ಫಾಲೋ ಮಾಡ್ಬೇಕು. ಅದು ಬಿಟ್ಟು ನಾವು ಊಹಾಪೋಹಗಳನ್ನ ಇದ್ ಮಾಡ್ಕೊಂಡು ಮಾಡಬಾರ್ದು. ಓಕೆ, ಎಸ್, ಹರೇ ಕೃಷ್ಣ. ಬೇರೆಯವರು ಎಸ್, ಹರೇ ಕೃಷ್ಣ. ಎಸ್, ಯಾರಾದ್ರೂ ಹೇಳ್ತೀರಾ ಇದರ ಬಗ್ಗೆ? ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ನಾ ಸ್ವಲ್ಪ ಹೇಳಲ್ಲ ಪ್ರಭುಜಿ? ಹೇಳಿ ಹೇಳಿ ಹೇಳಿ. ವರ್ಣಾಶ್ರಮ ಧರ್ಮವನ್ನ ಮಾಡ್ಕೊಂಡ್ರೆ ನಮಗೆ ತುಂಬಾ ಸ್ಲೋ, ಮೆಟ್ಟಿಲು ತರ ಪ್ರೋಗ್ರೆಸ್ ತುಂಬಾ ಸ್ಲೋ ಆಗುತ್ತೆ. ಮತ್ತೆ ಅದರಲ್ಲಿ ದೋಷಗಳಿದೆ. ಅಂದ್ರೆ ಅದ್ರಲ್ಲಿ ನಮ್ಮ ಕರ್ತವ್ಯಗಳನ್ನು ಮಾಡಿದಾಗ ನಾವು ಅದರಲ್ಲಿ ನಮಗೆ ಅಂದ್ರೆ ಐಹಿಕ ಬಂಧನಕ್ಕೆ ಒಳಗಾಗ್ತೇವೆ. ಅದರಲ್ಲಿ ನಮಗೆ ತಪ್ಪು ಆಗುತ್ತೆ, ನಮ್ಮಿಂದ ಪುಣ್ಯ ಒಂದೇ ಅಲ್ಲ ಪಾಪನು ಘಟಿಸಿ ಬಿಡುತ್ತೆ. ಹಾಗಾಗಿ ಅದು ಸ್ಲೋ ಪ್ರೊಸೆಸ್. ಆದ್ರೆ ಭಗವಂತನ ಸೇವೆ, ಈ ಕೃಷ್ಣ ಕಾನ್ಶಿಯಸ್ ಅಲ್ಲಿ ಸೇವೆ ಮಾಡೋದು ಡೈರೆಕ್ಟ್. ಅದರಿಂದ ಯಾರು ತಿಳ್ಕೊತಾರೆ ಇದನ್ನ, ಅವರು ವೃತ್ತಿ ಧರ್ಮವನ್ನ ಬಿಡಬಹುದು ಪೂರ್ತಿಯಾಗಿ ಮತ್ತು ಭಗವಂತನ ಸೇವೆಗೆ ಪೂರ್ತಿಯಾಗಿ ತಮ್ಮನ್ನ ತೊಡಗಿಸ್ಕೊಳ್ಬಹುದು ಅಂತ. ಹಾಗೆ ತೊಡಗಿಸ್ಕೊಂಡವ ಶ್ರೇಷ್ಠ. ಎಸ್, ಓಕೆ. ಎಸ್, ಈಗ ನಿಮ್ಮಲ್ಲಿ ಈಗ ಎಲ್ಲರಲ್ಲಿ ಒಂದು ಪ್ರಶ್ನೆ. ಎಲ್ಲರೂ ನೋಡಿ ಇದಕ್ಕೆ ಉತ್ತರ ಕೊಡ್ಬೇಕು. ಈಗ ನೀವು ಕೃಷ್ಣ ಪ್ರಜ್ಞೆ ಬರುವ ಮುಂಚೆ, ಈ ಆನ್ಲೈನ್ ಸ್ಟಾರ್ಟ್ ಆಗುವ ಮುಂಚೆ, ಈಗ ಯಾರಾದ್ರೂ ಒಬ್ಬ ಕೃಷ್ಣ ಸೇವೆಗೆ ಟೋಟಲ್ ಆಗಿ ಅವನ ಜೀವನವನ್ನು ಮುಡಿಪಾಗಿ ಇಟ್ಟಿದ್ದಾನೆ, ಆಗ ನಿಮ್ಮ ವಿಚಾರ ಎಂತ ಇತ್ತು, ಹೇಗಿತ್ತು? ಎಸ್, ದಯವಿಟ್ಟು ಹೇಳಿ. ಪ್ರಭುಜಿ, ಯಾಕೆ ಇಷ್ಟೆಲ್ಲ ಜೀವನ ಬಿಟ್ಟು ಅವರು ಈ ತರ ಜೀವನಕ್ಕೆ ಹೋದ್ರು ಅಂತ ತುಂಬಾ ಜನರನ್ನ ಕೇಳಿದ್ದೆ. ಅವಾಗೆಲ್ಲ ಅವರಿಗೆ ಅವರ ತಂದೆ ತಾಯಿ ಎಲ್ಲ ಕೃಷ್ಣ ಹರೇ ಕೃಷ್ಣಕ್ಕೆ ಸೇರಿದ ಅಂತ ಬೇಜಾರ ಮಾಡ್ತಾ ಇದ್ರು. ನಮಗೂ ಅನಿಸ್ತು ಅವ್ರು ಯಾಕೆ ಈ ತರ ಎಲ್ಲ ಮಾಡ್ತಾರೆ, ತಂದೆ ತಾಯಿಗೆ ದುಃಖ ಕೊಟ್ರು ಅಂತ. ಆದ್ರೆ ಈಗ ಗೊತ್ತಾಯ್ತು ಪ್ರಭುಜಿ, ನಿಜವಾದ ಒಂದು. ಎಸ್, ಓಕೆ. ಎಸ್, ಬೇರೆಯವರು ಎಸ್, ದಯವಿಟ್ಟು ನೋಡಿ. ಉಳಿದವರಿಗೆ ಕೂಡ ಮಾತಾಡ್ಲಿಕ್ಕೆ ಅವಕಾಶ ಉಂಟು. ಎಸ್, ದಯವಿಟ್ಟು ನಿಮ್ಮ ಅನಿಸಿಕೆಯನ್ನು ಹೇಳಿ. ಮುಂಚೆ ಯಾವ ರೀತಿ ನೀವು ಎಣಿಸ್ತಾ ಇದ್ರಿ? ಎಸ್ ಪ್ರಭುಜಿ. ಹೇಳ ಪ್ರಭುಜಿ, ನನಗೆ ನಮ್ಮ ಬ್ಯಾಂಗ್ಳೂರ್ ISKCON ಅಲ್ಲೇ ಸುಮಾರು ಒಂದು 20 ವರ್ಷದ ಹಿಂದೆನೋ ಏನೋ ಹಿಂಗೆ ಕೆಲವರು ಇದು ಪೇರೆಂಟ್ಸ್ ಬಿಡ್ತಾ ಇರ್ಲಿಲ್ಲ, ಅವರು ಬಂದ್ ಸೇರ್ಕೊಂಡಿದ್ದಾರೆ ಅಂತ ಹಿಂಗೆಲ್ಲ ಕಾಮೆಂಟ್ ಬರ್ತಿತ್ತು. ನನ್ಗೆ ಅನಿಸ್ತಾ ಇತ್ತು, ಯಾಕೆ ಈ ಪೇರೆಂಟ್ಸ್ಗೆ ಬುದ್ಧಿ ಇಲ್ವಾ? ಈ ಮಕ್ಳು ಎಂತ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ದೇವಸ್ಥಾನಕ್ಕೆ ಸೇರಿಸ್ಕೊತಾ ಇದ್ರೆ ಯಾಕೆ ಇವರು ಹಿಂಗೆ ಹಿಂದೆ ಬಿದ್ದಿದ್ದಾರೆ, ಬೇಡ ಬೇಡ ಅಂತ ನನ್ಗೆ ಫ್ರಾಂಕ್ ಆಗಿ ಹೇಳ್ತಾ ಇದ್. ನನ್ಗೆ ಹಂಗ ಅನಿಸ್ತಿತ್ತು ಪ್ರಭುಜಿ. ಮಕ್ಳು ಯಾಕೆ ಈ ಸಂಸಾರದಲ್ಲಿ ಬಿದ್ದು ಒದ್ದಾಡ್ಬೇಕು,
ಆರಾಮಾಗಿ ಸನ್ಯಾಸತ್ವ ತಗೊಂಡು ಹೋಗ್ಬೋದಲ್ಲ ಅನ್ನಿಸ್ತಿತ್ತು ಪ್ರಭುಜಿ. ಓಕೆ, ಎಸ್, ಹರೇ ಕೃಷ್ಣ. ಬೇರೆಯವ್ರ ಎಸ್, ದಯವಿಟ್ಟು ಬೇರೆಯವ್ರು ನಿಮ್ಮ ಅಭಿಪ್ರಾಯ ಹೇಳಿ. ಎಸ್, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹಾ, ಹೇಳಿ. ನನಗೆ ಅನ್ನಿಸ್ತಿತ್ತು ಈ ಹರಿಕೃಷ್ಣ ಅವ್ರನ್ನ ನೋಡಿದ್ರೆ ಸ್ವಲ್ಪ ಖುಷಿಯಾಗಿರ್ತಾರೆ, ಅವ್ರು ತುಂಬಾ ಖುಷಿಯಾಗಿರ್ತಾರೆ. ಇವ್ರು ಹೇಗೆ ಇಷ್ಟು ಖುಷಿಯಾಗಿರ್ತಾರೆ ಅಂತ ಅನ್ನಿಸ್ತಿತ್ತು ಅಷ್ಟೇ. ಎಸ್, ಹರೇ ಬೇರೆ ಕೃಷ್ಣ ಹರೇ ಪ್ರಭುಜಿ. ಕೃಷ್ಣ, ಹರೇ ಕೃಷ್ಣ. ಎಸ್, ಬೇರೆಯವರು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹಾ, ಹೇಳಿ. ನಮ್ ಸ್ನೇಹಿತರೊಬ್ರು ಜಾಯ್ನ್ ಆಗಿದ್ದಾಗ ಅವರು ಈರುಳ್ಳಿ ಬೆಳ್ಳುಳ್ಳಿ ತಿಂತಿರ್ಲಿಲ್ಲ. ಹಾ, ನಾನು ಅವ್ರ ಜೊತೆ ಆರ್ಗ್ಯೂ ಮಾಡ್ತಿದ್ದೆ. ಹಾ, ಅದು ತುಂಬಾ ಒಳ್ಳೆ ಆಹಾರ, ಅದು ಈರುಳ್ಳಿ ಬೆಳ್ಳುಳ್ಳಿ ಏನು ಹಾರ್ಟ್ಗೆ ಮತ್ತೆ ಕೊಲೆಸ್ಟ್ರಾಲ್ ಎಲ್ಲ ತುಂಬಾ ಒಳ್ಳೇದು, ಇದನ್ನೇ ಬಿಡಿ ಅಂತ ಹೇಳ್ತಿರಲ್ಲ, ಇದೇನು ನಿಮ್ಮದ ಲಾಜಿಕ್ ಅಂತೆಲ್ಲ ಆರ್ಗ್ಯೂ ಮಾಡ್ತಿದ್ದೆ. ಓಕೆ, ಬಟ್ ಈಗ ನನ್ಗೆ ಅರ್ಥ ಆಗ್ತಾ ಇದೆ, ಅದು ರಜೋಗುಣ ಇರೋದ್ರಿಂದ ಅದನ್ನ ತಿನ್ನೋದ್ರಿಂದ ತೊಂದರೆ ಆಗುತ್ತೆ ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ಅಂತ. ಓಕೆ, ಇದೊಂದು ಆರ್ಗ್ಯುಮೆಂಟ್ ಮಾಡ್ತಿದ್ವಿ ಪ್ರಭುಜಿ. ಎಸ್, ಬೇರೆಯವರು. ಎಸ್, ನಿಮ್ದು ವಿಚಾರ ಕೃಷ್ಣ ಹೇಗಿತ್ತು? ಪ್ರಭುಜಿ, ಹಾ, ಹೇಳಿ. ನನಗ ಅನ್ಸಿದ್ದು ಓನ್ಲಿ ಇದು ಬ್ಯಾಚುಲರ್ಸ್ ಅಷ್ಟೇ ಮಾಡ್ಬೋದಂತ ಅನಿಸ್ತಿತ್ತು. ಹ್ಮ್, ಬಟ್ ಇಲ್ಲಿ ಬಂದೆಲ್ಲ ಗೊತ್ತಾಯ್ತು ನಾವು ಮಾಡ್ಬೋದು ಮದುವೆ ಆದವ್ರು ಅಂತಾನೆ. ಓಕೆ, ಎಸ್, ಹರೇ ಕೃಷ್ಣ ಪ್ರಭುಜಿ. ಎಸ್, ಬೇರೆಯವರು. ಎಸ್. ಹರೇ ಕೃಷ್ಣ. ನಮ್ಮ ಸ್ನೇಹಿತರು ತಮ್ಮ ಒಬ್ಬ ಸೇರ್ಕೊಂಡಿದ್ರು ಪ್ರಭುಜಿ, ಒಂದು 15 years ಬ್ಯಾಕ್ ಇಲ್ಲಿ ಬೆಂಗಳೂರಿನಲ್ಲಿ. ಹ್ಮ್, ಅವ್ರು ಇಂಜಿನಿಯರಿಂಗ್ ಮಾಡಿದ್ರು. ಆಮೇಲೆ ಒಂದು ಕೆಲಸನೂ ಮಾಡ್ತಾ ಇದ್ರು ಒಂದು 5 ವರ್ಷ. ಹ್ಮ್, ಮದ್ವೆ ಏನಾಗಿರ್ಲಿಲ್ಲ, ಅವ್ರು ಈ ತರ ಸೇರ್ಕೊಂಡ್ರು ಅಂತ ನಮ್ಮ ಸ್ನೇಹಿತರು ಹೇಳಿದ್ರು. ಆಮೇಲೆ ನಮ್ಮ ತಾಯಿ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಹ್ಮ್, ಆಮೇಲೆ ಇವಾಗ ಅನ್ನಿಸ್ತಾ ಇದೆ ನನ್ಗೆ ಮಾಡಿದ್ದು ಕರೆಕ್ಟ್ ಅಂತ. ಹ್ಮ್. ಓಕೆ, ಧನ್ಯವಾದಗಳು. ಎಸ್, ಹರೇ ಕೃಷ್ಣ. ಎಸ್, ನೋಡಿ ಯಾಕೆ ಇದನ್ನು ಕೇಳಿದೆ ಅಂದ್ರೆ, ಇಲ್ಲಿ ಎಂತ ಹೇಳಿದ, ಧರ್ಮಗ್ರಂಥಗಳು ವೃತ್ತಿ ಕರ್ತವ್ಯಗಳನ್ನು ವಿವರಿಸಿದ್ದಾರೆ. ಎಸ್, ವೃತ್ತಿ ಮಾಡಲೇಬೇಕು, ಕೆಲಸ ಮಾಡದೆ ಇರುವುದು ಸರಿಯಲ್ಲ, ಮಾಡಲೇಬೇಕು. ಅವುಗಳನ್ನು ವಿಶ್ಲೇಷಿಸಿದ್ದಾರೆ. ಅವುಗಳ ಗುಣ ಮತ್ತು ದೋಷಗಳನ್ನು ಪೂರ್ಣವಾಗಿ ತಿಳಿದುಕೊಂಡು ಪರಮ ದೇವೋತ್ತಮ ಪುರುಷನಿಗೆ ಸೇವೆ ಸಲ್ಲಿಸಿ ಅವುಗಳನ್ನು ಪೂರ್ಣ ಬಿಟ್ಟು ಬಿಡಬಹುದಂತ. ಆಕ್ಚುಲಿ ಮಾಡಲೇಬೇಕು, ಬಿಡಬಾರ್ದು. ಆದ್ರೆ ಭಗವಂತನ ಸೇವೆಗೆ ಬಿಡ್ಬೋದಂತ. ಎಂತ ಇದು ಎಂತ ಹೇಳುವಂಥದ್ದು, ಮಾಡಲೇಬೇಕು, ಬಿಡ್ಬೋದು. ಇದು ಒಂದಕ್ಕೊಂದು ಎಂತ ಹೇಳುವಂಥದ್ದು ಅವಿರೋಧ. ಅಂದ್ರೆ ಒಂದು ಕಡೆಯಲ್ಲಿ ಮಾಡಲೇಬೇಕಂತ ಹೇಳ್ತಾರೆ, ಇನ್ನೊಂದು ಕಡೆ ಬಿಡ್ಬೋದು ಕೂಡ ಹೇಳ್ತಾರೆ. ಯಾವುದಕ್ಕೆ ಬಿಡುವಂಥದ್ದು? ಎಸ್, ಯಾರು ಹೇಳ್ತೀರಿ? ಬಿಡ್ಬೋದು ಯಾವುದಕ್ಕೆ ಮತ್ತೆ ಯಾಕೆ? ಎಸ್, ನೀವು ಮತ್ತೆ ಹೇಳಿ. ಮಧುಮಯಿ ಕೃಷ್ಣಕಾಂತ ದೇವಿದಾಸಿ, ಉಳ್ದವ್ರು ಹೇಳಿ. ಎಸ್, ಉಳ್ದವರಿಂದ ಬಾಯಿ ಉತ್ತರ ಬರಲಿ. ಎಸ್, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಕೃಷ್ಣನಿಗೋಸ್ಕರ ಬಿಡ್ಬೋದು, ಭಕ್ತಿ ಸೇವೆಗೋಸ್ಕರ. ಕೃಷ್ಣನಿಗೋಸ್ಕರ ಬಿಡ್ಬೋದು, ಇಲ್ಲದ್ರೆ ಮಾಡ್ಲೇಬೇಕು. ಓಕೆ, ಎಸ್, ಬೇರೆಯವರು. ಎಸ್, ಬೇರೆಯವರು. ಎಸ್, ದಯವಿಟ್ಟು ಮಾತಾಡಿ. ಹರೇ ಕೃಷ್ಣ. ಎಸ್, ದಯವಿಟ್ಟು ಎಲ್ಲರಿಗೂ ಅವಕಾಶ ಉಂಟು ಮಾತಾಡ್ಲಿಕ್ಕೆ. ಯಾರಿಲ್ವಾ ಮಾತಾಡುವವರು? ಕರ್ಮ ಮಾಡುದು ನಮ್ಮ ಹಕ್ಕು. ಹಾ, ಆದ್ರೆ ಇಲ್ಲಿ ಬಿಡ್ಬೇಕಂತ ಹೇಳ್ತಾರಲ್ಲ, ಯಾಕೆ? ನಮ್ಮ ಹಕ್ಕು. ಕರ್ಮ ಮಾಡುದು ನಮ್ಮ ಹಕ್ಕು. ನಮ್ಮ ದೇಹದ ರಕ್ಷಣೆ ಮಾಡ್ಬೇಕು. ಪ್ರಭು ಭಗವಂತ ಕೊಟ್ಟ ಈ ದೇಹವನ್ನು ನಾವು ರಕ್ಷಣೆ ಮಾಡಿ ಭಗವಂತನ ಸೇವೆ ಮಾಡ್ಬೇಕು. ಕರ್ಮ ಫಲವನ್ನು ತ್ಯಾಗ ಮಾಡ್ಬೇಕು. ಹಾಗೆಲ್ಲ ಅಲ್ಲ, ಇಲ್ಲಿ ಹೇಳ್ತಾರೆ ಕರ್ಮ ಮಾಡ್ಲೇಬೇಕು. ಆದ್ರೆ ಇಲ್ಲಿ ನೆಕ್ಸ್ಟ್ ಸೆಂಟೆನ್ಸ್ ಅಂತ ಹೇಳುವಂಥದ್ದು ನೋಡಿ, ಕರೆಕ್ಟ್ ನೋಡಿ. ಧರ್ಮಗ್ರಂಥಗಳು ವೃತ್ತಿ ಕರ್ತವ್ಯ ಭಗವಂತನ ಭಕ್ತಿಗೆ ಪೂರಕವಲ್ಲದನ್ನು ತ್ಯಾಗ ಮಾಡ್ಬೇಕು. ಅಲ್ಲ, ನಿಮ್ಗೆ ಅರ್ಥ ಆಗ್ಲಿಲ್ಲ ನೋಡಿ. ಧರ್ಮಗ್ರಂಥಗಳಲ್ಲಿ ವೃತ್ತಿ ಕರ್ತವ್ಯ ವಿವರಿಸಿದ್ದಾರೆ, ಅವುಗಳನ್ನು ವಿಶ್ಲೇಷಿಸಿದ್ದಾರೆ. ಅವುಗಳ ಗುಣ ಮತ್ತು ದೋಷಗಳನ್ನು ಪೂರ್ಣವಾಗಿ ತಿಳಿದುಕೊಂಡು ಪರಮ ದೇವೋತ್ತಮ ಪುರುಷನಿಗೆ ಸೇವೆ ಸಲ್ಲಿಸಿ ಅವುಗಳನ್ನು ಪೂರ್ಣ ಬಿಟ್ಟು ಬಿಡುವುದು. ಆಕ್ಚುಲಿ ವೃತ್ತಿ ಮಾಡ್ಲೇಬೇಕು, ಆದ್ರೆ ಭಗವಂತನಿಗೋಸ್ಕರ ಅದನ್ನು ಬಿಡ್ಬೋದಂತೆ. ಇದು ಹೇಗೆ? ಅದನ್ನು ವಿವರಿಸಿ. ಅದು ಪ್ರೀಚಿಂಗಿಗೆ, ದೇವರ ಭಕ್ತಿ ಮಾಡಿ ಪ್ರೀಚಿಂಗಿಗೆ. ಎಸ್, ಓಕೆ, ಎಸ್. ಮಧುಮಯಿ, ಎಸ್, ಈಗ ಅವ್ರು ಹೇಳಿ. ಓಕೆ, ಮಧುಮಯಿ ಕೃಷ್ಣಕಾಂತ ದೇವಿದಾಸಿ, ಎಸ್, ಹೇಳಿ. ಹರೇ ಕೃಷ್ಣ ಪ್ರಭುಜಿ, ಇಲ್ಲಿ ಅಂದ್ರೆ ನಮಗೆ ಕರ್ತವ್ಯವನ್ನು ಮಾಡ್ಬೇಕು ಅಂತ ಧರ್ಮ ಗ್ರಂಥದಲ್ಲಿ ಹೇಳಿದ್ದಾರೆ. ಅದಕ್ಕೆ ಅಂದ್ರೆ ಭಗವಂತನಿಗೆ, ಕೃಷ್ಣನಿಗಾಗಿ ನಾವು ಏನನ್ನು ಬೇಕಾದ್ರೂ, ಕೃಷ್ಣನ ಸೇವೆಗಾಗಿ ನಾವು ಏನನ್ನು ಬೇಕಾದ್ರೂ ಬಿಡಬಹುದು. ಯಾಕೆಂತಂದ್ರೆ ಅದು ಜೀವಿಯರ ಸ್ವರೂಪ ಕೃಷ್ಣನ ನಿತ್ಯದಾಸ. ಕೃಷ್ಣನ ಭಗವಂತನ ಸೇವೆ ಮಾಡುವುದು ನಮ್ಮ ಮೊದಲ ಕರ್ತವ್ಯ. ಅದಕ್ಕಾಗಿ ನಾವು ಈ ನಮ್ಮ
ಇದನ್ನ ಉಳಿದ ವೃತ್ತಿಗಳನ್ನ ಬಿಡಬಹುದು. ಯಾಕೆಂದ್ರೆ ಇದನ್ನ ಗೀತಾ ಮಹಾತ್ಮ್ಯದಲ್ಲೂ ಕೂಡ ಹೇಳಿದೆ. ಏಕೋ ಮಂತ್ರಸ್ತಸ್ಯ ನಾಮಾನಿ ಯಾನಿ ಕರ್ಮಾಪಿ ಏಕಂ ತಸ್ಯ ದೇವಸ್ಯ ಸೇವಾ. ಭಗವಂತನ ಸೇವೆ ಮಾಡೋದು ಒಂದೇ ಕರ್ಮವಂತೆ ಮನುಷ್ಯನಿಗೆ. ಅದನ್ನ ಅರ್ಥ ಮಾಡ್ಕೊಂಡಾಗ ಮಾತ್ರ ಅದು ಆ ಲೆವೆಲ್ಗೆ ಬರ್ಬೇಕಾದ್ರೆ ಹೈಲಿ ಅಡ್ವಾನ್ಸ್ ಆಗಿದೆ ಕೃಷ್ಣ ಕಾನ್ಶಿಯಸ್ ಲೆವೆಲ್ ಆ ಪ್ರಜ್ಞೆ ಬಂದಾಗ ಮಾತ್ರ ಆ ಮನುಷ್ಯ ಭಗವಂತನೇ ನನ್ನ ರಕ್ಷಣೆ ಮಾಡ್ತಾನೆ, ನನ್ನ ರಕ್ಷಣೆ ಜವಾಬ್ದಾರಿ ಅವನದು. ಆ ಒಂದು ಶರಣಾಗತಿ ಭಾವ ಬಂದು ಕೂಡಲೇ ಬಿಡಬಹುದು ಪ್ರಭುಜಿ. ಅಲ್ಲಿವರೆಗೆ ಬರದಿದ್ರೆ ಬಿಡಕ್ ಬರಲ್ಲ ನಮ್ಗೆ, ಯಾಕೆಂದ್ರೆ ನಾವೆಲ್ಲ ಆ ಸ್ಟೇಜ್ ಅಲ್ಲಿ ಇಲ್ಲ ಪ್ರಭುಜಿ. ಈಗ ನಂದೊಂದು ಪ್ರಶ್ನೆ, ಎಲ್ಲರಿಗೂ ಪ್ರಶ್ನೆ. ಹಾಗಾಗಿ ಈಗ ಭಗವಂತನಿಗೆ ನಾವು ಕರ್ಮ ಕೆಲಸ ಮಾಡುವಂತದ್ದು ಇದು ಶ್ರೇಷ್ಠವ ಅಲ್ಲ ಕನಿಷ್ಠವ? ಅತಿ ಶ್ರೇಷ್ಠವಾದ ಎಲ್ಲರೂ ಹೇಳ್ಬೋದು. ಅತಿ ಶ್ರೇಷ್ಠ ಗುರುಜಿ, ಶ್ರೇಷ್ಠ ಗುರು, ಪರಮ ಶ್ರೇಷ್ಠವಾದದ್ದು. ಓಕೆ, ಈಗ ನಿಮ್ಮಲ್ಲಿ ಈಗ ಇನ್ನೊಂದು ಪ್ರಶ್ನೆ ಕೇಳ್ತೇನೆ. ಈಗ ಒಬ್ಬ ದೇಶಕ್ಕೆ ಸೇವೆ ಮಾಡ್ತಾ ಇದ್ದಾನೆ, ಇನ್ನೊಬ್ಬ ಕೃಷ್ಣನಿಗೆ ಸೇವೆ ಮಾಡ್ತಾ ಇದ್ದಾನೆ, ಅದ್ರಲ್ಲಿ ಯಾವ್ದು ಶ್ರೇಷ್ಠ? ಯಾಕೆ ದೇಶಕ್ಕೆ ಮಾಡುದು ಶ್ರೇಷ್ಠ ಅಲ್ಲ, ಕೃಷ್ಣನಿಗೆ ಮಾಡುದು ಶ್ರೇಷ್ಠ? ಯಾಕೆ? ದೇಶ ಹೇಳೋದು ಅದು ದೇಹದ ಭಾವನೆ, ಕೃಷ್ಣನ ಹೇಳೋದು ಆತ್ಮ ಪರಮಾತ್ಮ ಸಲ್ಲಿಸುವ ಸೇವೆ ಅಷ್ಟೇ. ಕೃಷ್ಣನ ಸೇವೆ ಮಾಡಿದ್ರೆ ಯಾವ ದ್ವೇಷನೂ ಇರಲ್ಲ ಪ್ರಭುಜಿ. ಅವಾಗ ಯಾವುದು? ಯಾವ್ದೂನು ದ್ವೇಷ ಇರಲ್ಲ, ಯಾರಲ್ಲೂ ಇರಲ್ಲ. ದ್ವೇಷ ಅಲ್ಲ, ದೇಶ ಪ್ರಭುಜಿ ಕೃಷ್ಣನ ಸೇವೆ ಮಾಡಿದ್ರೆ ದೇಶ ಸೇವೆ ಮಾಡಿದಾಗೆ ಆಗುತ್ತೆ. ಅದು ಹೇಗೆ? ಯಸ್ಮಿನ್ ತುಷ್ಟೇ ಜಗತ್ತು ಅಷ್ಟೇ. ಎಲ್ಲರೂ ಕೃಷ್ಣನ ಸೇವೆ ಮಾಡ್ತಾ ಇದ್ರೆ ನಮ್ಗೆ ಅವಾಗ ನನ್ ದೇಶ ನಿನ್ ದೇಶ ಫೈಟಿಂಗ್ ಮಾಡೋ ಅಗತ್ಯತೆನೇ ಬರಲ್ಲ ಪ್ರಭು. ಓಕೆ, ವೆರಿ ಗುಡ್ ಪಾಯಿಂಟ್. ನಮ್ಮ ಯಾರು ಹೇಳಿದ್ರು? ಚಿತ್ರಮೋಹಿನಿ ದೇವಿದಾಸಿ. ಎಸ್, ಓಕೆ, ಒಳ್ಳೆ ಪಾಯಿಂಟ್. ಹೇಗೆ ನೋಡಿ, ಪ್ರಭುಪಾದ ಹೇಳುವಂಥದ್ದು, ಈಗ ನಾವು ಹೇಳುವಂಥದ್ದು ಭಾರತ ನಮ್ಮ ಭಾರತ, ಚೈನಾ ಹೇಳುವಂಥದ್ದು ನನ್ನ ಚೈನಾ ಅಂತ. ಪ್ರಭುಪಾದ ಹೇಳುವಂಥದ್ದು ಪರೀಕ್ಷಿತ್ ಮಹಾರಾಜ್, ಯುಧಿಷ್ಠಿರ ಮಹಾರಾಜ್ ಇರುವಾಗ ಇಲಾವೃತ ವರ್ಷ ಅಂದ್ರೆ ಇದೆಲ್ಲವೂ ಅಂಡರ್ ಯುಧಿಷ್ಠಿರ ಮಹಾರಾಜ್ ರೂಲಲ್ಲಿ. ಯಾವುದು? ಆಗ ಚೈನಾ ಸಪ್ರೇಟ್, ಭಾರತ ಸಪ್ರೇಟ್, ಅಮೇರಿಕ ಸಪ್ರೇಟ್ ಇರಲಿಲ್ಲ, ಎಲ್ಲವೂ ಅಂದ್ರೆ ಒಬ್ಬನೇ ರೂಲರ್. ಆಗ ಬೇಲಿ ಆಗ್ತಾ ಇರಲಿಲ್ಲ. ಮತ್ತೆ ಇಲ್ಲಿಂದ ಆಚೆ ಹೋಗ್ಲಿಕ್ಕೆ ವೀಸಾ ಬೇಕಂತ ಇಲ್ಲ, ಪಾಸ್ಪೋರ್ಟ್ ಬೇಕಂತ ಇಲ್ಲ. ಈಗೆಲ್ಲ ಉಂಟು. ಇದೆಂತಂದ್ರೆ ಮನುಷ್ಯರು ಎಷ್ಟು ಸೆಲ್ಫಿಶ್ ಆಗ್ತಾರೆ ಆಗ ಇದೆಲ್ಲ ಬರುವಂಥದ್ದು ಕಚ್ಚಾಟ. ಪ್ರಭುಪಾದ ಹೇಳುವಂಥದ್ದು, ಈಗ ಇಂಡಿಯಾ ಮತ್ತೆ ಪಾಕಿಸ್ತಾನ ಬಾರ್ಡರ್ ಅಲ್ಲಿ ಹಸು ಉಂಟು. ಈಗ ಹಸು ಆ ಕಡೆ ಹೋಗ್ತದೆ ಇಲ್ಲಿಂದ, ಇಂಡಿಯಾ ಬಾರ್ಡರ್ ಇಂದ. ಆಗ ಅವರು ಶೂಟ್ ಮಾಡ್ತಾರೆ. ಎಂತ ಅದು ಅಂತ ಹೇಳುವಂತ ತಪ್ಪು ಮಾಡಿತು. ಯಾಕೆಂದ್ರೆ ಕೃಷ್ಣ ಹೇಳ್ತಾನೆ ಸರ್ವಯೋನಿಷು ಕೌಂತೆ, ಎಲ್ಲರೂ ನನ್ನ ಮಕ್ಕಳು. ಹಾಗಾಗಿ ಎಲ್ಲವೂ ಕೃಷ್ಣನ ಜಾಗ. ನಾವು ಈಗ ಬೇಲಿ ಹಾಕಿದ್ದೇವೆ ಅಷ್ಟೇ. ತಪ್ಪು ನಮ್ದು, ಕೃಷ್ಣಂದಲ್ಲ. ಹಸುವಿಗೆ ಎಲ್ಲಿ ಬೇಕಿದ್ರು ಹೋಗ್ಬೋದು. ಹಸುವಿಗೆ ಪಾಕಿಸ್ತಾನ ಕೂಡ ಹೋಗ್ಬೋದು, ಈ ಕಡೆ ಚೈನಾ ಕೂಡ ಹೋಗ್ಬೋದು, ಎಲ್ಲಿ ಕೂಡ. ಅದು ನಾವೆಂತಂದ್ರೆ ಬೌಂಡ್ರಿ ಹಾಕಿದ್ದೇವೆ. ಇದು ನಮ್ಮ ಮಿಸ್ಟೇಕ್. ಹಾಗಾಗಿ ಪ್ರಭುಪಾದ ಇರುವಂಥದ್ದು ಎಂತಂದ್ರೆ ಬ್ರಾಡ್ ಮೈಂಡೆಡ್ ಮತ್ತೆ ನ್ಯಾರೋ ಮೈಂಡೆಡ್. ನಾವು ಬ್ರಾಡ್ ಮೈಂಡೆಡ್ ಆಗ್ಬೇಕು. ವಸುದೇವ ಕುಟುಂಬಕಂ, ಎಲ್ಲರೂ ಕೃಷ್ಣನ ಕುಟುಂಬಕ್ಕೆ ಸೇರಿದವರು. ಈ ಕೃಷ್ಣನ ಬಗ್ಗೆ ಅದನ್ನು ತಿಳಿಸುವಂಥದ್ದು. ಹಾಗಾಗಿ ಕೃಷ್ಣನಿಗೆ ಸೇವೆ ಮಾಡುವಂಥದ್ದು ತುಂಬಾ ಅತಿ ಶ್ರೇಷ್ಠ. ಇವತ್ತು ನಾನು ಒಬ್ಬರನ್ನು ಮೀಟ್ ಆಗಿದೆ, ಅವ್ರು ಹೇಳುವಂಥದ್ದು ಅಲ್ಲ, ದೇಶಕ್ಕೆ ಸೇವೆ ಮಾಡುವಂಥದ್ದು ಅತಿ ಶ್ರೇಷ್ಠ, ನೀವು ಕೃಷ್ಣನಿಗೆ ಸೇವೆ ಮಾಡೋದು ಶ್ರೇಷ್ಠ ಅಲ್ಲ. ಪ್ರಾಕ್ಟಿಕಲ್ ಆಗಿ ಒಬ್ಬರು ಹೇಳಿದೆ ಈಗ ಇವತ್ತು ಮೀಟ್ ಆದ ಒಬ್ಬರ. ಆದರೆ ನಾವು ಎಂಥವರಿಗೆ ಎಂತ ಹೇಳಲಿಕ್ಕೆ ಆಗುವುದಿಲ್ಲ, ಎಂತ ಹೇಳಲಿಕ್ಕೆ ಆಗ್ತದೆ ನಾವು ಅಂದ್ರೆ ಅವರು ಅದರಲ್ಲಿ ಮುಳುಗಿ ಹೋಗಿದ್ದಾರೆ, ನಾವು ಎಂತ ಹೇಳಲಿಕ್ಕೆ ಆಗುವುದಿಲ್ಲ ಕೃಷ್ಣನಿಗೆ. ಯಾಕಂದ್ರೆ ಈಗ ಪ್ರಭುಪಾದ ಹೇಳುವಂಥದ್ದು, ಈಗ ದೇಶಕ್ಕೆ ನಾವು ಸೇವೆ ಮಾಡ್ತೇವೆ. ಈಗ ಗಾಂಧೀಜಿ ತುಂಬ ಡೆಡಿಕೇಟ್ ಆಗಿ ಮಾಡಿದ್ರು. ಕಡೆಗೆ ಎಂತ ಆಯ್ತು, ದೇಶದವನೇ ಅವರನ್ನು ಕೊಂದು ಬಿಟ್ಟ. ಪ್ರಭುಪಾದ ಹೇಳ್ತಾರೆ, ಇದು ಯಾವುದಲ್ಲಿ ಈಶೋಪನಿಷದಲ್ಲಿ ಹೇಳ್ತಾರೆ ಪ್ರಭುಪಾದ. ಹಾಗೆ ಆದ್ರೆ ಕೃಷ್ಣನಿಗೆ ಯಾರು ಸೇವೆ ಮಾಡ್ತಾನೆ ಈ ರೀತಿ ಆಗುವುದಿಲ್ಲ. ಎಂತಾಗ್ತದೆ, ದೇಶಕ್ಕೆ ಸೇವೆ ಮಾಡಿದರೆ ನೀವು ಪುಣ್ಯ ಗಳಿಸ್ತೀರಿ, ಪುಣ್ಯ ಅಕ್ಯುಮುಲೇಟ್ ಆಗ್ತದೆ. ನೆಕ್ಸ್ಟ್ ಲೈಫಲ್ಲಿ ನಿಮಗೆ ಉನ್ನತ ಲೋಕಕ್ಕೆ ಹೋಗ್ಬೋದು ಪುಣ್ಯ ಗಳಿಸಿ.
ಯಾಕಂದ್ರೆ ನಮ್ಮ ಭೂಲೋಕದಿಂದ ಮೇಲೆ ಭೂವರ್ಲೋಕ, ಸ್ವರ್ಗಲೋಕ, ಇಲ್ಲಿ ಈ ರೀತಿ ಲೋಕಕ್ಕೆ ಹೋಗ್ಬೋದು. ಇಲ್ಲದ್ರೆ ಇಲ್ಲಿಯೇ ಬಂದು ನಾವು ವಾಪಸ್ ಹುಟ್ಟಿ ವಾಪಸ್ ನಾವು ಎಂತಾದ್ರೂ ಆಗುವಂಥದ್ದು ಆಗ್ಬೋದು. ಆದ್ರೆ ಕೃಷ್ಣನಿಗೆ ಸೇವೆ ಮಾಡಿದ್ರೆ ಎಂತಾಗ್ತದೆ, ಇದರ ಯಾವ ಜಂಜಾಟ ಇಲ್ಲ. ಸ್ವಲ್ಪ ಒಂದು ಸ್ವಲ್ಪ ಮಾಡಿ ಸತ್ರೆ ನೆಕ್ಸ್ಟ್ ಲೈಫಲ್ಲಿ ಸುಚಿನಾಮ್ ಶ್ರೀಮತಾಮ್ಗೆ, ಸುಚಿನಾಮ್ ಅಂದ್ರೆ ಬ್ರಾಹ್ಮಣ ಫ್ಯಾಮಿಲಿ, ಶ್ರೀಮತ ಅಂದ್ರೆ ವೈಶ್ಯ ಫ್ಯಾಮಿಲಿ, ಅಂದ್ರೆ ವೈಶ್ಯ ಅಂದ್ರೆ ತುಂಬಾ ರಿಚೆಸ್ಟ್ ಫ್ಯಾಮಿಲಿ. ನೆಕ್ಸ್ಟ್ ಸ್ವಲ್ಪ ಜಾಸ್ತಿ ಮಾಡಿ ಸತ್ರೆ ನೆಕ್ಸ್ಟ್ ಲೈಫಲ್ಲಿ ವೈಷ್ಣವ ಫ್ಯಾಮಿಲಿ, ಗಂಡ ಹೆಂಡತಿ ಇಬ್ಬರು ಕೂಡ ಸೀರಿಯಸ್ ಡಿವೋಟಿ. ಫುಲ್ ಮಾಡಿ ಸತ್ರೆ ವೈಕುಂಠ. ಎಸ್, ಈಗ ಹೇಳಿ ಯಾವುದು ಶ್ರೇಷ್ಠ? ದೇಶ ಸೇವೆ ಶ್ರೇಷ್ಠ, ಕೃಷ್ಣ ಸೇವೆ ಶ್ರೇಷ್ಠ? ಕೃಷ್ಣ ಸೇವೆ ಶ್ರೇಷ್ಠ. ಆದ್ರೆ ನಾವು ಇದು ಜನರಿಗೆ ಕನ್ವಿನ್ಸ್ ಮಾಡ್ಲಿಕ್ಕೆ ಆಗ್ತದಾ? ಆಗಲ್ಲ ಪ್ರಭುಜಿ, ಕಷ್ಟ ಪ್ರಭುಜಿ, ತುಂಬಾ ಕಷ್ಟ. ನನಗೆ ಇವತ್ತು ಒಬ್ಬರನ್ನು ಕನ್ವಿನ್ಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ವೆರಿ ಡಿಫಿಕಲ್ಟ್. ಇವತ್ತು ಎಂತ ಆಯ್ತು ಅಂದ್ರೆ, ಅವರು ಎಂತ ಹೇಳುವಂತದ್ದು, ಆ ದೇಶ ಸೇವೆ ಒಂದು ಸಂಸ್ಥೆಯಲ್ಲಿ, ಆ ಸಂಸ್ಥೆ ಹೆಸರು ಹೇಳುದಿಲ್ಲ, ದೊಡ್ಡ ಪೋಸ್ಟ್ ಉಂಟು ಅವ್ರಿಗೆ, ಉದ್ದ ಉಂಟು. ಜಾಸ್ತಿ ನಾನು ಇದು ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಆದ್ರೆ ಹೀಗೆ ಮಾತಾಡ್ತಾ ಅವ್ರು ಹೇಳಿದ್ರು, ದಿಸ್ ಈಸ್ ಹೈಯೆಸ್ಟ್, ಅವ್ರು ಮಾಡುವಂಥದ್ದು ಹೈಯೆಸ್ಟ್ ಅಂತೆ. ನಂದು ಲೋವೆಸ್ಟ್ ಅಂತ ಅವ್ರು ಹೇಳಿಲ್ಲ, ಆದ್ರೆ ಅದರ ಉತ್ತರ ಅದು ಕೃಷ್ಣ ಸೇವೆ ಲೋವೆಸ್ಟ್ ಅಂತ ಅವರ ಉತ್ತರ. ಹಾಗಾಗಿ ಆಗುದಿಲ್ಲ. ಅದು ನಮ್ಗೆ ಗೊತ್ತಿರ್ಬೇಕಷ್ಟೇ ಯಾವ ಸೇವೆ ಹೈಯೆಸ್ಟ್ ಅಂತ. ಯಾಕೆಂದ್ರೆ ನೆಕ್ಸ್ಟ್ ನನಗೆ ಜನ್ಮ ಮೃತ್ಯು ಜರ ವ್ಯಾಧಿ ಬೇಡ, ನೆಕ್ಸ್ಟ್ ನನಗೆ ಹುಟ್ಟು ಬೇಡ. ಇದು ಈ ತಲೆಯಲ್ಲಿ ನಮ್ಗೆ ಇದ್ರೆ ಆಗ ಕೃಷ್ಣ ಸೇವೆ ಹೈಯೆಸ್ಟ್. ನನಗೆ ನೆಕ್ಸ್ಟ್ ಕೂಡ ಇಲ್ಲಿ ನನಗೆ ಹುಟ್ಟಿ ದೊಡ್ಡ ನನಗೆ ರಾಜ ಆಗಬೇಕು, ನನಗೆ ಪ್ರೆಸಿಡೆಂಟ್ ಆಗಬೇಕು, ನನಗೆ ಚೀಫ್ ಮಿನಿಸ್ಟರ್ ಆಗಬೇಕು, ನನಗೆ ಗವರ್ನರ್ ಆಗಬೇಕು, ನನಗೆ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಬೇಕು, ನನಗೆ ಪ್ರೈಮ್ ಮಿನಿಸ್ಟರ್ ಆಗಬೇಕು, ನನಗೆ ಡಿಫೆನ್ಸ್ ಮಿನಿಸ್ಟರ್ ಆಗಬೇಕು. ಇದೆಲ್ಲ ಇಚ್ಛೆ ಇದ್ರೆ ದೇಶ ಸೇವೆ ಶ್ರೇಷ್ಠ. ದೇಶ ಸೇವೆ ಮಾಡಿ ನೆಕ್ಸ್ಟ್ ಕೂಡ ನಿಮಗೆ ಇನ್ನೊಮ್ಮೆ ಅವಕಾಶ ಕೊಡ್ತಾನೆ ಭಗವಂತ. ಎಸ್, ಇನ್ನೊಮ್ಮೆ ಮಾಡು, ಇನ್ನೊಮ್ಮೆ ಮಾಡು. ಹಾಗಾಗಿ ಎಂತ ಅಂದ್ರೆ, ಪುನರಪಿ ಜನನಂ ಪುನರಪಿ ಮರಣಂ. ಇದರಿಂದ ಬಿಡುಗಡೆ ಸಿಗ್ಬೇಕು. ಇದರಿಂದ ಬಿಡುಗಡೆ ಅಂದ್ರೆ ಕೃಷ್ಣ ಸೇವೆ ಮಾತ್ರ. ಹಾಗಾಗಿ ಅದು ತಪ್ಪಲ್ಲ, ದೇಶ ಸೇವೆ ದಯವಿಟ್ಟು ತಿಳ್ಕೊಳ್ಳಿ, ಅದು ತಪ್ಪು ಅಲ್ಲ. ಆದ್ರೆ ಹೈಯೆಸ್ಟ್ ಅಲ್ಲ, ಹೈಯೆಸ್ಟ್ ಕೃಷ್ಣ ಸೇವೆ ಹೈಯೆಸ್ಟ್. ಅದು ಕೂಡ ಒಂದು ಸೇವೆ, ಪುಣ್ಯ ಗಳಿಸುವಂತ ಸೇವೆ. ಆದ್ರೆ ನಿಜವಾದ ಹೇಗೆಂದ್ರೆ, ಪ್ರಭುಪಾದ ಹೇಳುವಂಥದ್ದು, ಪಾಪ ಪುಣ್ಯದ ಸೈಕಲ್ ಅಲ್ಲಿ ಬೀಳ್ಬೇಡಿ. ಪಾಪ ಅಂದ್ರೆ ನರಕಲೋಕ, ಪುಣ್ಯ ಅಂದ್ರೆ ಉನ್ನತ ಲೋಕ. ಆದ್ರೆ ಕೃಷ್ಣ ಪ್ರಜ್ಞೆ ಅಂತಂದ್ರೆ ಪಾಪ ಪುಣ್ಯ ಸೈಕಲ್ ಅಲ್ಲ, ಅದು ಬೇರೆ ಸೈಕಲ್, ಅದು ಸೈಕಲೇ ಬೇರೆ. ಎಲ್ಲರಿಗೂ ತಿಳಿಯುತ್ತಾ? ಹರೇ ಕೃಷ್ಣ ಎಲ್ಲರಿಗೂ ತಿಳಿಯುತ್ತಾ? ಹೌದು ಪ್ರಭುಜಿ, ಹೇಳಿತು ಪ್ರಭು. ಈಗ ಕರೆಕ್ಟ್ ಅರ್ಥ ಇದೆ. ಈಗ ಎಂತಂದ್ರೆ, ದೇಶ ಸೇವೆಯನ್ನು ನಾವು ಕಂಡೆಮ್ ಮಾಡುದಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ದೇಶ ಸೇವೆಯನ್ನು ನಾವು ಅದು ಕೂಡ ಒಳ್ಳೆ ವಿಷಯ, ಒಳ್ಳೆ ವಿಷಯ. ಆದ್ರೆ ಕೃಷ್ಣ ಸೇವೆ ಅದಕ್ಕಿಂತ ಸ್ವಲ್ಪ ಉನ್ನತ. ತಿಳಿತೆ ಎಲ್ಲರಿಗೂ? ಎಸ್. ಹಾಗಾಗಿ ನಾವು ಈ ರೀತಿ ಅರ್ಥ ಮಾಡ್ಬೇಕು. ಈ ರೀತಿ ಅರ್ಥ ಮಾಡಿದ್ರೆ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಪರ್ಫೆಕ್ಟ್. ಓಕೆ, ನೆಕ್ಸ್ಟ್ ಶ್ಲೋಕಕ್ಕೆ ಹೋಗುವ. ಓಕೆ, ಶ್ಲೋಕ 265. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಂ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚ. ಎಲ್ಲ ಧರ್ಮಗಳನ್ನು ಪರಿತ್ಯಜಿಸಿ ನನಗೆ ಶರಣು ಬಾ, ನಾನು ನಿನ್ನಲ್ಲಿ ಎಲ್ಲ ಪಾಪಗಳಿಂದ ಮುಕ್ತಗೊಳಿಸ್ತೇನೆ, ಅಂಜಬೇಡ. ಭಗವಂತ ಹೇಳ್ತಾನೆ ನೋಡಿ, ಎಲ್ಲವನ್ನು ತ್ಯಜಿಸ್ಬೇಕಂತೆ. ಇದ್ರಲ್ಲೆಲ್ಲ ಬರ್ತದೆ, ಸಮಾಜ ಸೇವೆ, ದೇಶ ಸೇವೆ, ಆ ಸೇವೆ, ಈ ಸೇವೆ, ಈ ಸೇವೆ, ಈ ಸೇವೆ. ಕೃಷ್ಣ ಹೇಳುವಂತ ಎಲ್ಲವನ್ನು ಬದಿಗೇಡು, ಮತ್ತೆ ಸೀದಾ ನೀನು ನನಗೆ ಪೂರ್ತಿ ಶರಣಾಗತನಾಗು. ಮತ್ತೆ ನಿನಗೆ ಯಾವುದೇ ಪಾಪವಿಲ್ಲ, ಮತ್ತೆ ನಿಂಗೆ ನೆಕ್ಸ್ಟ್ ಜನ್ಮವಿಲ್ಲ. ಜನ್ಮ ಇಲ್ಲದ್ರೆ ಮೃತ್ಯು ಇಲ್ಲ, ಜರ ಓಲ್ಡ್ ಏಜ್ ಇಲ್ಲ, ವ್ಯಾಧಿ ಇಲ್ಲ. ಮತ್ತೆ ಮುಕ್ತನಾಗ್ತೀಯ ಎಲ್ಲ ಪಾಪಗಳಿಂದ, ಮುಕ್ತಗೊಳಿಸು, ಅಂಜಬೇಡ. ನೋಡಿ ಭಗವಂತ ಹೇಗಂದ್ರೆ, ಭಗವಂತ ಹೇಳಿದನ್ನು ಮಾಡಿ ತೋರಿಸ್ತಾನೆ. ಈಗ ನಿಮ್ಗೆ ಒಂದು ಸಣ್ಣ ಉದಾಹರಣೆ. ನಾವು ಜನವರಿಯಲ್ಲಿ, ನಾನು ಮತ್ತೆ ಶ್ಲೋಕು
ನಾವು ಮಾಯಾಪುರಿಗೆ ಹೋಗಿದ್ದೇವೆ ಗುರು ಮಹಾರಾಜ್ ಇನ್ವೈಟ್ ಮಾಡಲಿಕ್ಕೆ. ಮೊನ್ನೆ ಗುರು ಮಹಾರಾಜ್ ಹೇಳಿದ್ರು, ಐ ಪ್ರಾಮಿಸ್ಡ್ ಯು ಅಂಡ್ ಐ ಕೇಮ್. ನಾನು ನಿಮಗೆ ಪ್ರಾಮಿಸ್ ಮಾಡಿದ್ದೇನೆ ಬರ್ತೇನೆ ಅಂತ ಬಂದಿದ್ದೇನೆ. ಕೃಷ್ಣ ಕೂಡ ಪ್ರಾಮಿಸ್ ಮಾಡ್ತಾನೆ, ಮಾಡಿಕೊಡ್ತಾನೆ. ಎಂತ ಪ್ರಾಮಿಸ್ ಮಾಡಿದ್ದಾನೆ ಕೃಷ್ಣ? ಎಸ್, ಯಾರು ಹೇಳ್ತೀರಿ? ಕೃಷ್ಣ ಎಂತ ಪ್ರಾಮಿಸ್ ಮಾಡಿದ್ದಾನೆ? ಎಸ್, ಹರೇ ಕೃಷ್ಣ. ಯಾರು ಹೇಳ್ತೀರಿ? ಹರೇ ಕೃಷ್ಣ. ಕೃಷ್ಣ ಇಲ್ಲಿ ಎಂತ ಪ್ರಾಮಿಸ್ ಮಾಡಿದ್ದಾನೆ ಈ ಶ್ಲೋಕದಲ್ಲಿ? ಪಾಪಗಳಿಂದ ಮುಕ್ತಗೊಳಿಸುತ್ತೇನೆ, ಅಂಜಬೇಡ ಹೇಳಿದ್ದಾನೆ. ಓಕೆ, ಡೋಂಟ್ ಗೆಟ್ ಅಫ್ರೈಡ್. ಎಸ್, ನೋಡಿ ಭಗವಂತ ಪ್ರಾಮಿಸ್ ಮಾಡಿದ್ದಾನೆ, ನಿನ್ನೆಲ್ಲ ಧರ್ಮಗಳನ್ನು ಬದಿಗಿಡು, ನನಗೆ ಪೂರ್ತಿ ಶರಣಾಗತನಾಗು, ನಿನ್ನೆಲ್ಲ ಪಾಪದ ನಾನು ಬಿಡುಗಡೆ ಮಾಡ್ತೇನೆ, ನೀನು ಅಂಜಬೇಡ ಹೇಳಿದ್ದಾನೆ. ಕೃಷ್ಣ ಮಾಡ್ತಾನೆ. ಕೃಷ್ಣ ಹೇಳಿದನ್ನು ಅವ ಎಂತ ಹೇಳ್ತಾನೆ ಅದನ್ನು ಅವ ಫುಲ್ಫಿಲ್ ಮಾಡ್ತಾನೆ, ಪ್ರಾಮಿಸ್ ಅಂತ. ಈಗ ಗುರು ಮಹಾರಾಜ್ ಜನವರಿಲಿ ಹೇಳಿದರು ನಾನು ಬರ್ತೇನೆ ಅಂತ. ಈಗ ಮೊನ್ನೆ ಹೇಳಿದರು, ಐ ಪ್ರಾಮಿಸ್ಡ್ ಯು, ಐ ಹ್ಯಾವ್ ಡಿಡ್ ಇಟ್, ಐ ಕೇಮ್ ಹಿಯರ್. ಇದು ಪ್ಯೂರ್ ಡ್ಯೂಟೀಸ್ ಅಂದ್ರೆ ಇದು. ಹೇಳಿದ ಮಾತನ್ನು ಅವರು ಮಾಡ್ತಾರೆ. ಅವರು ನಾವು ಹಾಗೆಲ್ಲ, ನಾವು ಹೇಳ್ತೇವೆ, ಮಾಡುವುದಿಲ್ಲ. ನಾವು ಹೇಳೋದು, ಕೃಷ್ಣ ಕೂಡ ಹಾಗೆ. ಕೃಷ್ಣ ಮತ್ತು ಕೃಷ್ಣನ ಪ್ಯೂರ್ ಡ್ಯೂಟೀಸ್ ಅವರೆಲ್ಲ ಹಾಗೆ, ಹೇಳಿದನವರು ಮಾಡಿ ತೋರಿಸ್ತಾರೆ. ಹಾಗೆ ಭಗವಂತ ಕೂಡ ಹಾಗೆ. ಹಾಗಾಗಿ ನಮಗೆ ಭಗವಂತನ ಮೇಲೆ ವಿಶ್ವಾಸ ಇರಬೇಕು. ಭಗವಂತನ ಮೇಲೆ ವಿಶ್ವಾಸ. ಭಗವಂತ ಹೇಳ್ತಾನೆ, ಎಸ್, ನಾವೆಲ್ಲವನ್ನು ಬಿಟ್ಟು, ಈಗ ಕೆಲವರು ಹೇಳ್ತಾರೆ ಎಲ್ಲವನ್ನು ಬಿಟ್ಟು ಕೃಷ್ಣನಿಗೆ ಶರಣಾಗತ ಆದ್ರೆ ಮತ್ತೆ ನಮ್ಮ ಗತಿ ಅಂತ, ಈ ರೀತಿ ಥಾಟ್ ಬರ್ತದ ನಮ್ಗೆ. ಎಸ್, ಇಂಥ ಒಂದು ವಿಚಾರ ನಮ್ಮ ತಲೆಗೆ ಬರ್ತದ? ಎಲ್ಲವನ್ನು ಕೃಷ್ಣ ಹೇಳ್ತಾನೆ ಮಾಡಿದ್ರೆ ಮತ್ತೆ ನಮ್ಮ ಗತಿ ಅಂತ ಎಸ್ ಥಾಟ್ ಬರ್ತದ? ಬಂದೇ ಬರ್ತದೆ ಪ್ರಭುಜಿ. ಎಸ್, ಉಳಿದವರು ಹೇಳಿ. ಎಸ್, ಎಸ್, ಎಲ್ಲರಿಗೂ ಬರ್ತದೆ ಈ ಥಾಟ್. ಬರ್ತದೆ. ಎಸ್, ಉಳಿದವರೆಲ್ಲ ಇದು ಮಾಡ್ಲಿಲ್ಲ, ಖಾಲಿ 4-5 ಮಂದಿ ಮಾತ್ರ ಹೇಳಿ. ಎಲ್ಲರಿಗೂ ಬರುತ್ತೆ. ಎಸ್ ಪ್ರಭುಜಿ, ಎಲ್ರಿಗೂ ಬರ್ತದೆ ಅದು. ಓಕೆ, ಹಾಗಾಗಿ ನಮ್ಗೆ ಆ ಥಾಟ್ ಬರ್ತದೆ, ಎಂತ ಕೃಷ್ಣ ಇಲ್ಲಿ ಹೇಳ್ತಾನೆ ಎಲ್ಲವನ್ನು ಬಿಟ್ಟು ನನಗೆ ಪೂರ್ತಿ, ಮತ್ತೆ ನಮ್ಮ ಗತಿ ಅಂತ. ನೀವು ಹೆದರಬೇಡಿ, ಕೃಷ್ಣ ಹೇಳಿದ ಮೇಲೆ ನೀವು ನೋಡ್ಕೊಳ್ತಾನೆ. ಮತ್ತೆ ತಿನ್ಲಿಕ್ಕೆ ಗತಿ ಅಂತ ಕೆಲವರು ಹೇಳುವಂಥದ್ದು. ಈ ಎಲ್ಲವನ್ನು ಬಿಟ್ಟು ಈ ಹರೇ ರಾಮ ಮಾಡಿದ ಮತ್ತೆ ತಿನ್ಲಿಕ್ಕೆ ಅಂತ ಗತಿ? ಪ್ರೊಪೋಸ್ ಹೇಳುವಂಥದ್ದು, ಆನೆ ದಿವಸಕ್ಕೆ ಎಷ್ಟು ತಿನ್ನುವಂಥದ್ದು? 3 ಕ್ವಿಂಟಲ್ ಅಂದ್ರೆ 300 kg ತಿಂತದೆ. ಪ್ರೊಪೋಸ್ ಹೇಳ್ತಾರೆ, ಆನೆಗೆ 300 kg ಕೊಡ್ತಾನೆ ದಿವಸದಲ್ಲಿ. ನಾವು ಹಬ್ಬ ಅಂದ್ರೆ ಕೆಲವರು ತುಂಬಾ ಜಾಸ್ತಿ 1 kg ತಿಂತಾರೆ, ಇಲ್ಲದ್ರೆ ಅರ್ಧ kg 3/4 kg. ನಮಗೆ ಕೊಡುದಿಲ್ವ ಕೃಷ್ಣ? ಕೊಡ್ತಾನೆ. ಒಳ್ಳೆ ರೀತಿಯಲ್ಲಿ ಕೊಡ್ತಾನೆ. ಈಗ ನೋಡಿ, ನಾವು ಪ್ರಸಾದ ತಿನ್ನುವಂಥದ್ದು. ನಾನೀಗ ಟೆಂಪಲ್ಗೆ ಬಂದು ಆಲ್ಮೋಸ್ಟ್ 10 years ಆಯ್ತು. 10 years ಇಂದ ಕೃಷ್ಣ ಪ್ರಸಾದ. ಮನೆಯಲ್ಲಿ ಕೂಡ ಎಂತ ಅಂದ್ರೆ ಫೆಸ್ಟಿವಲ್ಗೆ ಮಾತ್ರ ಗೀ ಅಂತದ್ದು ಹಾಕುವಂಥದ್ದು. ಇಲ್ಲಿ ಹಾಗೆಲ್ಲ ಡೈಲಿ ಪ್ರಿಪರೇಷನ್ ಗೀಯಿಂದ. ಮ್ಯಾಕ್ಸಿಮಮ್ ನಾನಂತೂ ಕೂಡ ಅಡುಗೆ ಮಾಡುವ ಗೀಯಿಂದಲೇ ಹಾಕುವಂಥದ್ದು. ಕೆಲವು ಉಳಿದವರು ಕೂಡ ಆಗ್ತಾರೆ, ಆದರೆ ಜಾಸ್ತಿಯಾಗಿ. ಯಾಕೆಂದ್ರೆ ಕೃಷ್ಣನಿಗೆ ಕೊಡುವುದಲ್ಲ, ಸ್ಟ್ಯಾಂಡರ್ಡ್ ಇರಬೇಕು, ಫಸ್ಟ್ ಕ್ಲಾಸ್. ಹಾಗಾಗಿ ನೋಡಿ ಹೇಗೆ ಅಂದ್ರೆ ಭಗವಂತನಿಗೆ ಈಗ ಆಪಲ್ ಕೆಜಿಗೆ ತುಂಬಾ ಜಾಸ್ತಿ ಇರುವಂತ ಕೆಜಿ ಇದು ನಾವು ತರ್ತೇವೆ ಭಗವಂತನಿಗೆ. ಕಡಿಮೆ ತರುವುದಲ್ಲ. ಈಗ ಸಪೋಸ್ 100 rupees, 200 rupees, 300, 400 ತರುವಂಥದ್ದು. ಈಗ ಭಗವಂತ ನಾವು ಕೊಡ್ತೇವೆ, ಭಗವಂತ ರಿಟರ್ನ್ ನಮಗೆ ಕೊಡ್ತಾನೆ. ವೆನ್ ಯು ಗಿವ್ ಫಸ್ಟ್ ಕ್ಲಾಸ್ ಟು ಕೃಷ್ಣ, ಯು ವಿಲ್ ಆಲ್ಸೋ ಗೆಟ್ ಫಸ್ಟ್ ಕ್ಲಾಸ್. ಅಂದ್ರೆ ಅದು ನಮ್ಗೆ ಭಗವಂತ ನಮ್ಗೆ ಬಿಡ್ತಾನೆ ತಿನ್ಲಿಕ್ಕೆ. ಆಕ್ಚುಲಿ ವಿ ಆರ್ ಎಂಜಾಯಿಂಗ್ ಬೈ ಟೇಕಿಂಗ್ ಕೃಷ್ಣ ಪ್ರಸಾದಂ. ಯಾಕಂದ್ರೆ ಫಸ್ಟ್ ಕ್ಲಾಸ್, ಮೋರ್ ದೆನ್ ಫಸ್ಟ್ ಕ್ಲಾಸ್ ಎಲ್ಲ. ಹಾಗಾಗಿ ನಾವು ಟೆನ್ಷನ್ ಮಾಡ್ಬೇಕಂತಿಲ್ಲ. ಯಾವುದಕ್ಕೆ? ತಿನ್ನುವುದಕ್ಕೆ, ಹಾಕುವುದಕ್ಕೆ ಬಟ್ಟೆ, ಮಲಗುವುದಕ್ಕೆ ಜಾಗ. ಟೆನ್ಷನ್ ಮಾಡ್ಬೇಕಂತಿಲ್ಲ, ಕೃಷ್ಣ ಪ್ರೊವೈಡ್ ಮಾಡ್ತಾನೆ. ಅದು ನಮ್ಮ ನಂಬಿಕೆಯ ಕೊರತೆ. ಈಗ
ಮತ್ತೆ ಎಂತ ಗತಿ, ಎಲ್ಲ ಮಾಡಿದ್ರೆ ಮತ್ತೆ ಎಂತ ಗತಿ, ಕೃಷ್ಣ ಬಿಟ್ಟು ಹಾಕೋದಿಲ್ಲ. ಕೃಷ್ಣನ್ ಪ್ರಾಮಿಸ್ ಅಂದ್ರೆ ಪ್ರಾಮಿಸ್, ಪ್ರಾಮಿಸ್ ಅಂದ್ರೆ ಪ್ರಾಮಿಸ್, ಅದ್ರಲ್ಲಿ ಇನ್ನೊಂದು ಮಾತು ಇಲ್ಲ. ಕೃಷ್ಣ ಫುಲ್ಫಿಲ್ ಮಾಡ್ತಾನೆ, ಅವ ಹೇಳಿದನ್ನು ಮಾಡಿ ತೋರಿಸ್ತಾನೆ. ಹಾಗಾಗಿ ಈ ರೀತಿ ನಾವು ಅರ್ಥ ಮಾಡಬೇಕು. ಎಸ್, ಓಕೆ. ನೆಕ್ಸ್ಟ್ ಶ್ಲೋಕ 266. ಸಮಯ ಉಂಟು, ಮಾಡುವ ಇದನ್ನು. ತಾವತ್ ಕರ್ಮಾಣಿ ಕುರ್ವಿತ ನ ನಿರ್ವಿದ್ಯೇತ ಯಾವತ ಮತ್ಕಥ ಶ್ರವಣಾದವ್ವ ಶ್ರದ್ಧಯಾವ ನ ಜಾಯತೆ. ಅನುವಾದ: ಎಲ್ಲಿಯವರೆಗೆ ಕರ್ಮಗಳಿಂದ ತೃಪ್ತಿಯನ್ನು ಹೊಂದಿರುವುದಿಲ್ಲವೋ ಮತ್ತು ಶ್ರವಣ, ಕೀರ್ತನ, ವಿಷ್ಣುಗಳ ಭಕ್ತಿ ಸೇವೆಯ ಅಭಿರುಚಿಗಳನ್ನು ಜಾಗೃತಗೊಳಿಸಿಕೊಂಡಿರುವುದಿಲ್ಲವೋ ಅಲ್ಲಿಯವರೆಗೆ ಅವನು ವೇದ ಪ್ರತಿಬಂಧಕ ನಿಯಂತ್ರಕ ತತ್ವಗಳಂತೆ ವರ್ತಿಸಬೇಕು. ಎಸ್, ಇದರ ಭಾವಾರ್ಥಕ್ಕೆ ಹೋಗುವ. 11.20.9 ಇಂಗ್ಲಿಷಲ್ಲಿ, ದಯವಿಟ್ಟು ಕ್ಷಮಿಸಿ. ನಿಮಿಷ. ಹೋ ಕೃಷ್ಣ. ಸರಿ ಕೃಷ್ಣ, ಒಂದು ನಿಮಿಷ. ಹೋ, ಇಂಗ್ಲಿಷಲ್ಲೇ ಉಂಟು, ಕ್ಷಮಿಸಿ 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 ಕ್ಷಮಿಸಿ. Yes, Hare Krishna. As long as one is not satiated by fruitive activity and has not awakened his taste for devotional service by Shravanam Kirtan Vishnu, one has to act according to the regular principles of the Vedic injunction. Yes. Okay, ಇಲ್ಲಿ ಭಾವದಲ್ಲಿ ಅಂತ ಹೇಳ್ತಾರೆ ನೋಡುವ. Unless one has developed firm faith in Lord Krishna by association with pure devotees and is thus engaged full time in the devotional service of the Lord, one should not neglect ordinary Vedic principles and duties. ನೋಡಿ, ಇದರ ಅರ್ಥ ಅಂತಂದ್ರೆ ಆರ್ಡಿನರಿ ವೇದಿಕ್ ಪ್ರಿನ್ಸಿಪಲ್ ಡ್ಯೂಟೀಸ್ ಅನ್ನು ನೆಗ್ಲೆಕ್ಟ್ ಮಾಡುವಾಗಿಲ್ಲ. ಎಲ್ಲಿ ಯಾವಾಗ ಒಬ್ಬ ಪೂರ್ತಿಯಾಗಿ ಕೃಷ್ಣನ ಸೇವೆಯಲ್ಲಿ ತೊಡಗಿದ್ರೆ ಆಗವ ಅದನ್ನು ನೆಗ್ಲೆಕ್ಟ್ ಮಾಡ್ಬೋದು, ಇಲ್ಲದೇ ಇಲ್ಲ, ಇಲ್ಲದವ ಮಾಡ್ಲೇಬೇಕಂತೆ. ಹಾಗಾಗಿ ಕೃಷ್ಣನಿಗೆ ಸೇವೆ ಮಾಡುವುದು ಎಷ್ಟು ಶ್ರೇಷ್ಠ ನೋಡಿ, ತುಂಬಾ ಶ್ರೇಷ್ಠ, ತುಂಬಾ ಶ್ರೇಷ್ಠ, ಮಾಮೂಲಿ ಅಲ್ಲ, ತುಂಬಾ ಶ್ರೇಷ್ಠ. As stated by the Lord himself, Shruti Smriti Mama Evagne Yaste Ullangya Vartate Agna Achedi Mama Dveshi Madbhakto Apina Vaishnava. The Shruti and Smriti literatures are to be understood as my injunction, and one who violates such course is to be understood as violating my will and thus opposing me. ಅಂದ್ರೆ ಶ್ರುತಿ ಸ್ಮೃತಿಯನ್ನು ನಾವು ವೈಲೇಟ್ ಮಾಡುವಾಗಿಲ್ಲ, ಉಲ್ಲಂಘನೆ ಮಾಡುವಾಗಿಲ್ಲ. ಆ ರೀತಿ ಮಾಡಿದರೆ ಕೃಷ್ಣನನ್ನೇ ಮಾಡಿದಾಗೆ ಅಂತೆ. Although such a person may claim to be my devotee, he is not actually Vaishnava. The Lord here states that if one has not developed firm faith in the process of chanting and hearing,
one must comply with the ordinary injection of Vedic literature. There are many symptoms by which one can recognize an advanced devotee of the Lord. In the first canto of Srimad Bhagavatam, it is stated, Vasudeva Bhagavati Bhakti Yoga Prayojita Janati Asu Vairagyam Jnanam Chayat Hayetukam. One is actually engaged in advanced devotional service, immediately develops both clear knowledge of Krishna consciousness and detachment from non-devotional activities. Advanced ಆದವನಿಗೆ ಎಂತ ಕೃಷ್ಣ ಪ್ರಜ್ಞೆ ಬಗ್ಗೆ ಎಲ್ಲ ತಿಳಿದಂತೆ, ಮತ್ತೆ ಯಾವುದೆಲ್ಲ ಕೃಷ್ಣ ಪ್ರಜ್ಞೆಗೆ ರಿಲೇಟೆಡ್ ಇಲ್ಲ ಅಂದ್ರೆ ನಾನ್ ಡಿವೋಷನಲ್ ಆಕ್ಟಿವಿಟೀಸ್, ಒಂದು ಡಿವೋಷನಲ್ ಆಕ್ಟಿವಿಟಿ ಕೃಷ್ಣ ಬಗ್ಗೆ ರಿಲೇಟೆಡ್ ಮತ್ತೆ ಕೃಷ್ಣ ಪ್ರಜ್ಞೆಗೆ ರಿಲೇಟೆಡ್ ಅಲ್ಲದು, ಅದರ ಮೇಲೆ ವೈರಾಗ್ಯ ಬರ್ತದಂತೆ. ಯಾರಿಗೆ? ಅಡ್ವಾನ್ಸ್ ಆದವನಿಗೆ. ಒನ್ ಹೂ ಇಸ್ ನಾಟ್ ಸಿಚುವೇಟೆಡ್ ಆನ್ ದಿಸ್ ಪ್ಲಾಟ್ಫಾರ್ಮ್ ಮಸ್ಟ್ ಕಂಪ್ಲೈ ವಿತ್ ಆರ್ಡಿನರಿ ಇಂಜೆಕ್ಷನ್. ಯಾರು ಈ ಪ್ಲಾಟ್ಫಾರ್ಮ್ ಎಲ್ಲ ಈ ಆರ್ಡಿನರಿ ಇಂಜೆಕ್ಷನ್ ಫಾಲೋ ಮಾಡಬೇಕು of Vedic literature, or risk becoming inimical to the Supreme Person of Godhead. On the other hand, one who has developed great faith in the service of Lord Krishna does not hesitate to do anything that will further the mission of the Lord. ಇಲ್ಲಿ ಕೂಡ ಇರುವಂತದ್ದು ಭಕ್ತ ಯಾರು ಭಗವಂತನ ಸೇವೆ ಮಾಡ್ತಾರೆ ಅವರು ಶ್ರೇಷ್ಠ ಅನ್ನೋದನ್ನು ಈ ಶ್ಲೋಕದಲ್ಲಿ ಕೂಡ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್, ದೇವರ್ಷಿ ಭೂತಾಪ್ತೃಣಾಂ ಪಿತೃಣಾಂ ನಾ ಕಿಂಕರೋ ನಾಯಂ ಋಣೀಚ ರಾಜನ್ ಸರ್ವಾತ್ಮನ ಯಹ ಶರಣ್ಯಂ ಗತೋ ಮುಕುಂದಂ ಪರಿಹೃತ್ಯ ಕರ್ತ. ಎನಿವನ್ ಹೂ ಹ್ಯಾಸ್ ಟೇಕನ್ ಶೆಲ್ಟರ್ ಆಫ್ ದಿ ಲೋಟಸ್ ಫೀಟ್ ಆಫ್ ಮುಕುಂದ, ಯಾರು ಕೃಷ್ಣನ ಶರಣಾಗತಿ ಆಗಿದ್ದಾನೆ, ದ ಗಿವರ್ ಆಫ್ ಲಿಬರೇಷನ್, ಗಿವಿಂಗ್ ಅಪ್ ಆಲ್ ಕೈಂಡ್ಸ್ ಆಫ್ oblique and has taken on the path of in all seriousness, owes neither duties nor obligation to the demigods, sages, general living entities, family members, humankind or forefather. ನೋಡಿ, ನಮ್ಗೆ ಆಕ್ಚುಲಿ ಯಾರು ಕೃಷ್ಣ ಪ್ರಜ್ಞೆಯನ್ನು ಸೀರಿಯಸ್ ಆಗಿ ತಗೊಳ್ಳಿಲ್ಲ ಅಂದ್ರೆ ಭಕ್ತಿ ಸೇವೆಯನ್ನು, ಅವನ ಪಿತೃಗಳಿಗೆ ಋಣಿ, ಮತ್ತೆ ಅವನ ಫ್ಯಾಮಿಲಿ ಮೆಂಬರ್ಸ್ಗೆ ಋಣಿ, ಬೇರೆ ಜೀವಿಗಳಿಗೆ ಋಣಿ, ಸೇಜಸ್ನವರಿಗೆ ಋಣಿ, ದೇವತೆಗಳಿಗೆ ಋಣಿ, ಈ ರೀತಿ ಎಲ್ಲ ಡ್ಯೂಟಿ ಉಂಟಿದಲ್ಲ. ಆದರೆ ಯಾರು ಭಗವಂತನ ಸೇವೆಯಲ್ಲಿ ತೊಡಗಿದ್ದಾನೆ ಅವನಿಗೆ ಇದು ಯಾವ್ದು ಮಾಡ್ಬೇಕಂತ ಇಲ್ಲ ಅಂದ್ರೆ ಈ ಶ್ಲೋಕ ಹೇಳುವಂಥದ್ದು ದೇವರ್ಷಿ ಭೂತಾಪ್ತ. ಇದರ ಅರ್ಥ ಎಂತಂದ್ರೆ ಯಾರು ಭಕ್ತಿ ಸೇವೆ ಮಾಡ್ತಾ ಇದ್ದಾನೆ, ಕೃಷ್ಣನ ಸೇವೆ ಮಾಡ್ತಾ ಇದ್ದಾನೆ, ಅವ ಶ್ರೇಷ್ಠ ಅನ್ನೋದು ಈ ಶ್ಲೋಕದಲ್ಲಿ ಕೂಡ ಹೇಳ್ತಾನೆ. Jiva Goswami points out in this regard that when a person fully surrenders to Lord Krishna, he takes shelter of the Lord's promise to liquidate all other responsibilities. ನೋಡಿ, ಯಾರು ಪೂರ್ತಿ ಕೃಷ್ಣನ ಶರಣಾಗತನಾಗ್ತಾನೆ he takes shelter of the Lord's promise to liquidate all the other responsibilities and debts of the surrendered soul. The devotee thus becomes fearless by meditating on the Lord's promise of protection. ಭಕ್ತ ಯಾವಾಗಲೂ ಅಭಯಂ ಸ್ಟೇಜ್ ಅಲ್ಲಿ ಇರ್ತಾನೆ. Those, however, who are materially attached are frightened by the prospect of full surrender to Supreme Person of Godhead, thereby revealing the inimical mentality toward the Lord. Yes, Hare Krishna. ಹಾಗಾಗಿ ಇಲ್ಲಿ ನಾವು ಎಂತ ತಿಳಿಯಿತು ನಮಗೆ? ಓಪನ್ ಅನ್ಮ್ಯೂಟ್ ಮಾಡ್ತಾ ಇದ್ದಾನೆ. ಈ ಶ್ಲೋಕದ ಭಾವಾರ್ಥದಿಂದ ನಮ್ಗೆ ಎಂತ ತಿಳಿಯಿತು? ಎಸ್, ಯಾರು ಹೇಳ್ತೀರಿ? ಸೇವೆ ಮಾಡ್ಬೇಕು. ಭಗವಂತನಿಗೆ ಶರಣಾಗ್ತಾರೆ ಯಾರು, ಅವರಿಗೆ ಯಾವ ಋಣವೂ ಇಲ್ಲ. ಇಲ್ಲದಿದ್ರೆ ನಾವೆಲ್ಲದನ್ನು ಎಲ್ಲಾ ಋಣಗಳು ಹಾಗೆ ಆಗ್ತೇವೆ. ಅದು ಕೃಷ್ಣನ ಸೇವೆ ಮಾಡುವನು ಶ್ರೇಷ್ಠ. ಎಸ್, ಕೃಷ್ಣನಿಗೆ ಯಾರು ಸೇವೆ ಮಾಡ್ತಾ ಇದ್ದಾರೆ ನಾವು ಶ್ರೇಷ್ಠ. ಇದಕ್ಕೆ ಆ ಭಾವಾರ್ಥದಲ್ಲಿ ನಾನು ಓದಿದಷ್ಟೇ. ಕೃಷ್ಣ ಸೇವೆ ಮಾಡ್ತಾರೆ. ಹಾಗಾಗಿ ಅದರಲ್ಲಿ ಇನ್ನೊಂದು ಮಾತಿಲ್ಲ. ಕೃಷ್ಣನಿಗೆ ಸೇವೆ ಮಾಡುವಂತದ್ದು ಇದಕ್ಕೆ ನಾವು ಎಂತಂದ್ರೆ ಪ್ರಭುಪಾದ ಹೇಳುವಂಥದ್ದು, ಇಟ್ ಇಸ್ ಲೈಕ್ ಎ ಡೈಮಂಡ್. ಸುಲಭದಲ್ಲಿ ಸಿಗುವುದಿಲ್ಲ. ನಾವು ತುಂಬಾ ಇದಕ್ಕೆ ಪುಣ್ಯ ಮಾಡಿರ್ಬೇಕು ನಮ್ಮ ತುಂಬಾ ಲೈಫಲ್ಲಿ, ಇಲ್ಲ ಸಿಗುವುದಿಲ್ಲ ಇಂಥ ಸೇವೆ. ಹಾಗೆ ಕೃಷ್ಣನಿಗೆ ಸೇವೆ ಮಾಡುವಂಥದ್ದು ತುಂಬಾ ಟಾಪ್ ಮೋಸ್ಟ್. ಇವತ್ತಿನ ಈ 3 ಶ್ಲೋಕದಲ್ಲಿ ಅದನ್ನೇ ಹೇಳುವಂಥದ್ದು. ನಾವು ಯಾವುದೆಲ್ಲ 3 ಶ್ಲೋಕ ಮಾಡಿದ್ದೇವೆ, ಕೃಷ್ಣನಿಗೆ ಸೇವೆ ಮಾಡುವಂಥದ್ದು ಇಟ್ ಈಸ್ ಟಾಪ್ ಮೋಸ್ಟ್. ಹರೇ ಕೃಷ್ಣ. ಬೇರೆ ಯಾರು ಪ್ರಶ್ನೆ ಉಂಟಾ? ಪ್ರಶ್ನೆ ಅಂತಲ್ಲಿ ಕೇಳಬಹುದು. ಹರೇ ರಾಮ ಹರೇ ರಾಮ ರಾಮ ರಾಮ. ಎಸ್, ಹರೇ ಕೃಷ್ಣ. ಯಾರ್ದಿಲ್ವ ಪ್ರಶ್ನೆ? ಓಕೆ, ಹಾಗಾದ್ರೆ ನಾವು ಮುಕ್ತಾಯ ಮಾಡುವ. ಎಸ್, ಯಾರ್ದು ಉಂಟ ಪ್ರಶ್ನೆ? ಇಲ್ಲ ಅಲ್ಲ. ಓಕೆ. ವಾಂಛಕಲ್ಪತರೋ ವಿಶ್ವಕೃಪಾ ಸಿಂಧುವ್ಯೋ ವದಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವಂದಕಿ ಜಯ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಜಯ. ಹರೇ ಕೃಷ್ಣ. ಧನ್ಯವಾದಗಳು.
ಧನ್ಯವಾದಗಳು. ಪ್ರಭುಜಿ ಧನ್ಯವಾದ.